ನನಗೆ ತುಳು ಚೆನ್ನಾಗಿ ಗೊತ್ತು, ಕನ್ನಡ ಅಷ್ಟು ಗೊತ್ತಿಲ್ಲ. ಸೊ ಅದಕ್ಕೆ ನನಗೆ ಕನ್ವಿನ್ಸ್ ಮಾಡೋಕ್ಕಾಗ್ತಿಲ್ಲ, ಅರ್ಥ ಆಯ್ತಾ ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಿದವರು ಕನ್ನಡದಲ್ಲಿ ಇನ್ನೊಂದು 4 ಪದ ಮಾತಾಡಿದ್ರೆ ಅವ್ರು ಕನ್ವಿನ್ಸ್ ಆಗ್ತಿದ್ರೇನೋ. ಇದೊಂದು ಮಿಸ್ಟೇಕ್ ಇವ್ರು ಮಾಡ್ಕೋಬಿಟ್ರ ಅಂತ ಅನ್ನಿಸ್ತು, ಬಟ್ ಗೊತ್ತಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12 ನಲ್ಲಿ ಯಾರೆಲ್ಲ ಫೈನಲ್ ಹೋಗ್ತಾರೆ ಅಂತ ನೋಡ್ಬೇಕಾ? 100 ದಿನ ಕಾಯ್ಬೇಡಿ, 3 ವಾರ ತನಕ ಕಾಯ್ರಿ ಸಾಕು ಅಂತ ಅವ್ರು ಹೇಳಿದ್ರು. ಬಿಗ್ ಬಾಸ್ ಇಂದ ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಆ ಪ್ರೋಮೋನಲ್ಲಿ ಏನಿದೆ ಅಂತ ನೀವೇ ನೋಡಿ. ಈ ಸೀಸನ್ ಯಾರು ಗೆಲ್ತಾರೆ ಅಂತ ನೋಡೋದಕ್ಕೆ 100 ದಿನಗಳ ಕಾಲ ಕಾಯಬೇಕಿಲ್ಲ. 3ನೇ ವಾರದಲ್ಲೇ ಒಂದು ಫಿನಾಲೆ ನಡೆಯಲಿದೆ. ನಿಮ್ಮಲ್ಲಿ ಯಾರು ಯಾವಾಗ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗಬಹುದು, ಒಬ್ಬೊಬ್ಬರಾಗಿ ಹೋಗಬಹುದು, ಗುಂಪು ಗುಂಪಾಗಿಯೂ ಎಲಿಮಿನೇಟ್ ಆಗಬಹುದು. ಒಂಟಿಯಾಗಿ ಹೋಗ್ಬೋದು, ಜಂಟಿಯಾಗಿ ನಾಮಿನೇಟ್ ಆಗ್ಬೋದು. ಏನೇನಾಗುತ್ತೆ ಅಂತ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ಬಿಗ್ ಬಾಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟು, ಪ್ರತಿಯೊಂದು ವಿಚಾರಗಳು, ಪ್ರತಿಯೊಂದು ಎಪಿಸೋಡ್ನ ಮಾಹಿತಿಗಳು ನಿಮಗೆ ಸಿಗಬೇಕು ಅಂದರೆ ನೀವು ಮಾಡ್ಕೋಬೇಕಾಗಿರೋದು ಒಂದೇ ಒಂದು ಕೆಲಸ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಅಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆಗ ನನ್ನ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಹತ್ರ ಬಂದು ಸೇರುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿದ್ದೀರ ಅನ್ಕೋತೀನಿ. ಥ್ಯಾಂಕ್ ಯು. ಪ್ರೋಮೋ ವಿಡಿಯೋನ ನೀವು ನೋಡಿದ್ರಿ. ಸೊ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ 2-3 ದಿನ ಆಗುತ್ತೆ ಅನ್ನೋ ಟೈಮಲ್ಲೇನೆ ಬಿಗ್ ಬಾಸ್ ಈ ತರದೊಂದು ಟ್ವಿಸ್ಟ್ ಇಟ್ಟಿರೋದು ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಮನೆಗೆ ಬಂದ 2ನೇ ದಿನಾನೇ ಏನೇನೋ ಆಗೋ ಸಾಧ್ಯತೆಗಳಿದೆ. ನೀವು ನೋಡಿದಾಗೆ ನೆನ್ನೆ ಕೂಡ ಒಂದು ಮೆಗಾ ಟ್ವಿಸ್ಟೇ ಆಯ್ತು ಅಂತಾನೆ ಹೇಳ್ಬೋದು. ರಕ್ಷಿತ್ ಅವರನ್ನ ಆಚೆ ಕಳಿಸಿದ್ರು. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕರ್ಸೋದೇನಕ್ಕೆ, ಬಂದು ಒಂದಿನೂ ಆಗಿಲ್ಲ ಮತ್ತೆ ವಾಪಸ್ ಕಳಿಸೋದೇನಕ್ಕೆ ಅಂತ ಸುಮಾರು ಜನ ಮೆಸೇಜ್ ಮಾಡ್ತಿದ್ದಾರೆ. ಎಕ್ಸ್ಪೆಕ್ಟ್ ಅನ್ನೋ ತರನೇ ಈ ಸರಿನೂ ಹಂಗೆ ಮಾಡಿದ್ರು. ಬಂದು ಒಂದಿನ ಆಗಿಲ್ಲ, ಒಂದು ಕಂಟೆಸ್ಟೆಂಟ್ ಆಚೆ ಕಳಿಸಿದ್ರು. ಸೊ ಅದರಲ್ಲಿ ಒಂಟಿಗಳಿಗೆ 6 ಜನ ಒಂಟಿಗಳಿದ್ರಲ್ಲ ಬಿಗ್ ಬಾಸ್ ನಲ್ಲಿ, ಅವ್ರಿಗೆ ಅಧಿಕಾರ ಕೊಟ್ಟರು. ಅವರು ಡಿಸೈಡ್ ಮಾಡಿ ಈ 3 ಜನದಲ್ಲಿ 2 ಜಂಟಿ ಮಾಡಿ ಒಬ್ಬರನ್ನ ಒಂಟಿ ಮಾಡಿ ಮನೆಯಿಂದ ಆಚೆ ಕಳಿಸಿದ್ರು. ಈ ಮನೇಲಿ ನಾನು ಯಾವ ಉಳ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ಮಾಡೋರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ರೀತಿ ನನಗೆ ತುಂಬಾನೇ ಒಂಥರ ಇಷ್ಟ ಆಯ್ತು. ಅವ್ರ ಇನ್ನೋಸೆನ್ಸ್, ಅವ್ರು ಹೇಳಿದ ರೀತಿ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಒಂಥರ ನಾನು ಈ ಮನೇಲಿ ಫೈನಲ್ ತನಕ ಇರ್ತೀನ ಅಥವಾ 10 ವಾರ ಇರ್ತೀನಿ, 8 ವಾರ ಇರ್ತೀನ ಗೊತ್ತಿಲ್ರಿ. ಆದರೆ ಈ ಥರ ಜಾಗ ಎಲ್ಲೂ ಸಿಗಲ್ರಿ. ನಾವೆಲ್ಲ ಮಿಡ್ಲ್ ಕ್ಲಾಸ್ ಮಂದಿ, ನಮಗೆ ಈ ಥರ ಜಾಗಕ್ಕೆಲ್ಲ ನಾವು ಬರಲ್ಲ, ಈ ಥರ ಚಾನ್ಸು ನಮಗೆ ಸಿಗಲ್ಲ. ಅವ್ರು ಹೇಳ್ಕೊಂಡಿದ್ದು ಇನ್ನೋಸೆನ್ಸ್ ತುಂಬಾ ಒಂಥರ ಹಾರ್ಟಿಗೆ ಟಚ್ ಆಗೋ ಥರನೇ ಮಾತಾಡಿದ್ರು. ಅವರು ಒಂದು 2 ದಿನ ಇದ್ದು ಹೋಗ್ಬೇಕು ಅಂತ ಆಸೆ ಐತ್ರಿ, ಅದಕ್ಕೆ ನೀವು ದಯವಿಟ್ಟು ಅವಕಾಶ ಕೊಡಬೇಕು ಅಂತ ಹಿಂಗೆ ಕೈ ಮುಗಿದು ಎಲ್ಲರನ್ನ ರಿಕ್ವೆಸ್ಟ್ ಮಾಡಿದ್ದು. ಆ ಇನ್ನೋಸೆನ್ಸು ಅಟೆನ್ಷನ್ ಸೀಕ್ ಮಾಡುತ್ತೆ. ಒಂಥರ ಓ ವಾ ಅಯ್ಯೋ ಅನ್ನೋ ಥರ ಫೀಲ್ ಕೊಡುತ್ತೆ. ಅದನ್ನು ತುಂಬ ಇಷ್ಟ ಆಯಿತು ಅವ್ರು ಮಾತಾಡಿದ ರೀತಿ. ಅದು ಮೋಸ್ಟ್ಲಿ ಎಲ್ಲೋ 6 ಜನ ಕಂಟೆಸ್ಟೆಂಟ್ಗಳಿಗೆ, 5 ಜನ ಉಳಿದಿರೋ 5 ಜನ ಒಂಟಿಗಳಿಗೆ, 6 ಜನ ಒಂಟಿಗಳಿಗೆ ಕರೆಕ್ಟ್ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ 6 ಜನ ಒಂಟಿಗಳಿಗೆ ರಕ್ಷಿತ್ ಅವರು ಇನ್ನೊಂದು ಸ್ವಲ್ಪ ಕನ್ವಿನ್ಸ್ ಮಾಡ್ಬೋದಿತ್ತ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅವರು ನನಗೆ ಕನ್ನಡ ಬರಲ್ಲ, ನಾನು ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಎಲ್ಲವನ್ನೂ ಕನ್ನಡದಲ್ಲೇ ಹೇಳಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ನನಗೆ ತುಳು ಚೆನ್ನಾಗಿ ಗೊತ್ತು, ಕನ್ನಡ ಅಷ್ಟು ಗೊತ್ತಿಲ್ಲ. ಸೊ ಅದಕ್ಕೆ ನನಗೆ ಕನ್ವಿನ್ಸ್ ಮಾಡೋಕ್ಕಾಗ್ತಿಲ್ಲ, ಅರ್ಥ ಆಯ್ತಾ ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಿದವರು ಕನ್ನಡದಲ್ಲಿ ಇನ್ನೊಂದು 4 ಪದ ಮಾತಾಡಿದ್ರೆ ಅವ್ರು ಕನ್ವಿನ್ಸ್ ಆಗ್ತಿದ್ರೇನೋ. ಇದೊಂದು ಮಿಸ್ಟೇಕ್ ಇವ್ರು ಮಾಡ್ಕೋಬಿಟ್ರ ಅಂತ ಅನ್ನಿಸ್ತು, ಬಟ್ ಗೊತ್ತಿಲ್ಲ. ಒಂಟಿಗಳಿಗೆ ಆಲ್ರೆಡಿ ಅವ್ರು ಕನ್ವಿನ್ಸ್ ಆಗ್ಬಿಟ್ಟಿದ್ರು, ಇವರು ಬೇಡ ನಮಗೆ ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಕೊಬಿಟ್ಟಿದ್ರು. ಅವ್ರಿಗೆ ಆರ್ಟಿಸ್ಟ್ಗಳೇ ಬೇಕು ಅಂತ ಒಬ್ರಂದ್ರು, ಧ್ರುವಂತ್, ಒಬ್ಬೊಬ್ರು ಒಂದೊಂದು ಮೈಂಡ್ ಸೆಟ್. ಎಂಡ್ ಆಫ್ ದ ಡೇ ರಕ್ಷಿತ್ ಅವರು ಮನೆಯಿಂದ ಆಚೆ ಹೋದ್ರು. ಫ್ರೆಂಡ್ಸ್, ಇನ್ನೊಂದು ನನಗೆ ತುಂಬಾನೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ. ಅದು ಯಾವುದು ಅಂದ್ರೆ ಅಶ್ವಿನಿ ಅವ್ರ ವಿಚಾರದಲ್ಲಿ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಯಾಕೆ ಅಂದ್ರೆ ಅವರ ವರ್ತನೆ, ಅವ್ರು ಮಾತಾಡೋ ರೀತಿ, ಅದರ್ ಕಂಟೆಸ್ಟೆಂಟ್ಗಳ ಜೊತೆ ಅವರು ನಡ್ಕೊಳ್ಳೋ ಅವರ ವರ್ತನೆ ಇರ್ಬೋದು, ಅವ್ರು ಮಾತಾಡೋ ರೀತಿ ಇರ್ಬೋದು, ತುಂಬಾನೇ ನಾಜೂಕಾಗಿ, ಒಂದು ವೆಲ್ ಹ್ಯೂಮನ್ ಬೀಯಿಂಗ್ ಆಗಿ, ಎಲ್ಲರ ಜೊತೆನೂ ಚೆನ್ನಾಗಿ ಕನೆಕ್ಟ್ ಆಗಿ, ಸಾಫ್ಟ್ ಆಗಿ, ಒಂದು ಮುಗ್ಧತೆ, ಒಂದು ಸಾಫ್ಟ್ ಕಾರ್ನರ್ ಎಲ್ಲರ ಮೇಲೂ ಇದೆ ನನಗೆ ಅನ್ನೋದನ್ನ ತೋರಿಸ್ಕೊಳ್ಳೋ ರೀತಿನಲ್ಲಿ, ಅಥವಾ ಅವ್ರಿರೋದೇ ಹಾಗೆ ಇರ್ಬೋದು, ಆ ರೀತಿನಲ್ಲಿ ಮಾತಾಡ್ತಾ ಇದ್ದಾರೆ ನಾಜೂಕಾಗಿ. ಅವ್ರು ಇರೋದೇ ಆಗ, ಅಥವಾ ಹೋಗ್ತಾ ಹೋಗ್ತಾ ಫೇಸ್ ರಿವೀಲ್ ಆಗುತ್ತಾ ಅವ್ರದ್ದು, ಮತ್ತು ನ್ಯಾಚುರಲ್ ಆಗಿ ಅವ್ರು ಹಂಗೆ ಇದ್ದಾರೆ ಅನ್ನೋದನ್ನ ನಾನು ನೋಡ್ಬೇಕು. ಅದೊಂದು ಕ್ಯೂರಿಯಾಸಿಟಿ. ಜೋಗ್ಲಿ ಇವ್ರು ಇರೋದೇ ಹೀಗೇನಾ ಅಂತ. ಕಂಟೆಸ್ಟೆಂಟ್ಗಳ ಮಧ್ಯೆ ನಡೆಯೋ ಪೈಪೋಟಿ, ಈಗೋ ಕ್ಲಾಶ್ಗಳು, ಟಾಸ್ಕ್ಗಳಲ್ಲಿ ಆಗೋ ಮನಸ್ತಾಪಗಳು, ಇದೆಲ್ಲ ಸ್ಟಾರ್ಟ್ ಆದ್ಮೇಲೆ ಅವ್ರ ಫೇಸ್ ಬೇರೆ ತರಾನೇ ಚೇಂಜ್ ಆಗುತ್ತಾ ಅಥವಾ ಇದೇ ತರಾನೇ ಇರುತ್ತಾ, ಇದೆಲ್ಲವನ್ನು ನೋಡ್ಬೇಕು. ಅಂಡ್
ಇವರು ಮನೆಗೆ ಬಂದು ಒಂದಿನ ಆಗಿದೆ, ನಿನ್ನೆ ನೋಡಿದ ಎಪಿಸೋಡ್ ಅಲ್ಲಿ ನನಗನ್ಸಿದ್ದು ಅವರು ಎಲ್ಲರ ಅಟೆನ್ಷನ್ ಸೀಕ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಈಸ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್, ತುಂಬಾ ಹುಷಾರಿದ್ದಾರೆ ಅಂತ ಎಲ್ಲರ ಮೈಂಡು ಆಲ್ರೆಡಿ ಹೋಗ್ತಾ ಇರೋದ್ರಿಂದ ಗಿಲ್ಲಿ ನಟ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಮನೆಯಲ್ಲಿ ತುಂಬಾ ದಿನಗಳು ಉಳ್ಕೊಳ್ಳುವಂತ ಚಾನ್ಸಸ್ ಇದೆ. ಅವರು ಮಾಡೋ ಕಾಮಿಡಿಗಳು ಮತ್ತೆ ಎಲ್ಲರ ಜೊತೆ ಮಾತಾಡೋ ರೀತಿ ಎಲ್ಲರಲ್ಲೂ ಆಲ್ರೆಡಿ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡಿದೆ. ಸ್ವಲ್ಪ ಇವ್ರು ಕೊನೆ ತನಕ ಇರ್ತಾರೆ, ಅವ್ರ ಹತ್ರ ಹುಷಾರಾಗಿರ್ಬೇಕು ಅಂತ. ಒಂಟಿಗಳಿಗೆ ಸೂಪರ್ ಪವರ್ ಕೊಟ್ಟಿದ್ದಾರೆ, ಜಂಟಿಗಳು ಕೆಲಸಗಳು ಮಾಡಬೇಕು, ಒಂಟಿಗಳು ರಾಜ ರಾಣಿ ಇರ್ತಾರೆ, ಆಯಾಗಿ ಆರಾಮಾಗಿರ್ಬೋದು ಅನ್ನೋ ಕಾನ್ಸೆಪ್ಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆಸ್ ಯೂಶುವಲ್ ಅದ್ರ ತಕ್ಕಂತೆ ಒಂದಷ್ಟು ಗೋಳಿಕೊಂಡ್ರು ಕಾಕ್ರೋಚ್ ಸುದಿ ಅವರು ಗಿಲ್ಲಿ ನಟ ಮತ್ತೆ ಕಾವ್ಯ ಅವರನ್ನ. ಅದೊಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಮೊದಲನೇ ದಿನಾನೇ ಪ್ರಪ್ರಥಮ ಬಾರಿಗೆ ಆಸ್ ಯೂಶುವಲ್ ಎಲ್ಲ ಸೀಸನ್ ಅಲ್ಲೂ ನಡೆಯೋದೇ ಇದು. ಬಟ್ ಈ ಸೀಸನ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ ಯಾರು ಅಂದ್ರೆ ಕಾಕ್ರೋಚ್ ಸುದಿ ಅವರು. ಅದೇನಪ್ಪ ಅಂದ್ರೆ ನಾಯಿ ಬೊಗಳೋ ಸೌಂಡ್ ಬಿಗ್ ಬಾಸ್ ಕಡೆಯಿಂದ ಹಾಕ್ಸ್ಕೊಂಡಿದ್ ಯಾರು ಅಲ್ಲ, ಕಾಕ್ರೋಚ್ ಸುದಿ ಅವರು. ವೈ ನಿದ್ದೆ ಮಾಡಿದ್ರು, ಸೌಂಡ್ ಬಂತು ಬೋಬೋ ಅಂತ. ಪ್ರಪ್ರಥಮವಾಗಿ ಬಿಗ್ ಬಾಸ್ ಕಡೆಯಿಂದ ಆ ನಾಯಿ ಸೌಂಡ್ ಹಾಕ್ಸ್ಕೊಂಡಿದ್ದು ಅಥವಾ ನಿದ್ದೆ ಮಾಡ್ಬೇಕಾದ್ರೆ ಈ ಮ್ಯೂಸಿಕ್ ಹಾಕ್ಸ್ಕೊಂಡು ಪ್ರತಿ ಸೀಸನ್ ತರನೇ ಈ ಸೀಸನ್ ಅದು ಮೊದಲನೇ ದಿನಾನೇ ಸ್ಟಾರ್ಟ್ ಮಾಡಿದ್ದು ಕಾಕ್ರೋಚ್ ಸುದಿ ಅವರು. ಮಲಗಿರ್ಲಿಲ್ವಾ? ಕಣ್ಮುಚ್ಕೊಂಡು ಆ ಒಂದು ದಾಖಲೆ ಅವ್ರ ಹೆಸರಲ್ಲಿ ಸೇರ್ಕೊಂಡ್ಬಿಡ್ತು ಈ ಬಿಗ್ ಬಾಸ್ ಸೀಸನ್ 12 ಅಲ್ಲಿ. ಅಂಡ್ ನನಗೆ ಇನ್ನೊಂದು ಫೀಲ್ ಆಗಿದ್ದು, ಒಂಟಿಗಳಿಗೆ ಟಾಸ್ಕ್ ಕೊಡ್ತಾರೆ, ಗ್ರಾಸರೀಸ್ ಟಾಸ್ಕ್ ಕೊಡ್ತಾರೆ, ಸೂಪರ್ ಮಾರ್ಕೆಟ್ ಟಾಸ್ಕ್. ಅದರಲ್ಲಿ ನನಗೆ ಒಂದ್ ಅನ್ಸಿದ್ ಏನಂದ್ರೆ 6 ಜನ ಒಂಟಿಗಳಿದ್ದಾರೆ, ಅದ್ರಲ್ಲಿ ಮಲಮ್ ಅವರು ಇದ್ದಾರೆ, ಉಳಿದಿರೋ 5 ಜನ ಒಂಟಿಗಳು. ಮಲಮ್ ಅವ್ರಿಗೆ ಇನ್ನೊಂದ್ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದಿತ್ತ ಆ ಟಾಸ್ಕ್ ಬಗ್ಗೆ ಬಿಗ್ ಬಾಸ್ ಹೇಳಿದಾಗ ಅಂತ ನನಗೆ ಫೀಲ್ ಆಯ್ತು. ಯಾಕಂದ್ರೆ ಅವ್ರಿಗಂತೂ ಮಲಮ್ ಅವ್ರಿಗೆ ಏನ್ ಹೇಳಿದ್ರು ಸ್ವಲ್ಪ ಅರ್ಥ ಆಗಲ್ಲ, ಅಥವಾ ಅವ್ರು ಅಷ್ಟು ಬೇಗ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದು 5 ಜನ ಕಂಟೆಸ್ಟೆಂಟ್ಗಳಿಗೂ ಗೊತ್ತಿದೆ. ಒಂಟಿ ಕಂಟೆಸ್ಟೆಂಟ್ಗಳಿಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೋದಿತ್ತ ಯಾವುದೋ ಒಂದು ಕಡೆ ಅಂತ ನನಗೂ ಅನ್ನಿಸ್ತು. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಆ್ಯಂಡ್ ನನಗೆ ಇನ್ನೂ ಒಂದು ಅನಿಸುತ್ತೆ, ಮಲ್ಲಮ್ಮ ಅವ್ರನ್ನ ಈ ವೀಕೆಂಡಲ್ಲಿ ಎಲ್ಲರೂ ನಾಮಿನೇಟ್ ಮಾಡೋ ಚಾನ್ಸಸ್ ಕೂಡ ಇದೆ. ಒಂದಿಬ್ರು ಮಾಡಿದ ತಕ್ಷಣ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾರೆ. ಯಾಕೆ ಅಂದರೆ ಏನು ರೀಸನ್ ಕೊಟ್ಟು ಅಂದರೆ ಮಲ್ಲಮ್ಮ ಅವರು ಸ್ವಲ್ಪ ಟಾಸ್ಕ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ ಅವ್ರಿಗೆ. ಆ್ಯಂಡ್ ಫಿಸಿಕಲ್ ಟಾಸ್ಕ್ ಎಲ್ಲ ಮಾಡೋದು ಅವ್ರಿಗೆ ಕಷ್ಟ ಆಗ್ಬೋದು ಅನ್ನೋದನ್ನ ತಲೆನಲ್ಲಿ ಇಟ್ಕೊಂಡು ನಾವು ಮಲ್ಲಮ್ಮ ಅವ್ರನ್ನ ನಾಮಿನೇಟ್ ಮಾಡ್ತೀವಿ ಅಂತ ಹೇಳೋ ಚಾನ್ಸಸ್ಗಳು ಕೂಡ ಇದೆ. ಸೊ ಈ ಥರ ಇದ್ದಾಗ ಅದನ್ನೇ ನೋಡ್ಕೊಂಡು ಇನ್ನೊಂದು 4 ಜನ 5 ಜನ ಯಾಕೆ ಇಡೀ ಮನೆ ಮಂದಿನೇ ಅದನ್ನ ಫಾಲೋ ಮಾಡ್ಬೋದು. ಅವ್ರು ಹೇಳಿದ ರೀತಿನೇ ನಾನು ಕೂಡ ಅದೇ ಉದ್ದೇಶಕ್ಕೆ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈಸಿಯಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡಿಬಿಟ್ಟು ಮಿಕ್ಕಿದವರಿಂದ ತಪ್ಪಿಸ್ಕೋತಾರೆ. ಯಾಕೆಂದ್ರೆ ಮಿಕ್ಕಿದವರಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಬೇರೆಯವ್ರನ್ನ ನಾಮಿನೇಟ್ ಮಾಡಿದ್ರೆ ನಾನು ಏನಕ್ಕೆ ಮಾಡಿದ್ರಿ, ರೀಸನ್ ಏನು ಅಂತ ಕೇಳ್ಕೊಂಡು ಜಗಳ ಆಡ್ಕೊಂಡು ಈಗೋ ಕ್ಲಾಶ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಮನಸ್ತಾಪ ಮಾಡ್ಕೊಂಡು ಬೇರೆ ಥರ ಆಗೋ ಚಾನ್ಸಸ್ಗಳು ಕೂಡ ಇದೆ. ಸೊ ಎಲ್ಲರೂ ಮಲ್ಲಮ್ಮ ಕಡೆನೇ ಟಾರ್ಗೆಟ್ ಮಾಡಿದ್ರೆ ಸ್ವಲ್ಪ ಜಗಳ ಸದ್ಯಕ್ಕೆ ಅವಾಯ್ಡ್ ಮಾಡ್ಬೋದು ಅಂತ ಕೂಡ ಸುಮಾರು ಜನ ಅನ್ಕೋತಾರೆ. ಸೊ ಈ ವೀಕೆಂಡಲ್ಲಿ ನನಗನ್ಸೋ ಪ್ರಕಾರ ಮಲ್ಲಮ್ಮ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಮನೆ ಮಂದಿ. ಸೊ ಇವತ್ತು ಬಿಗ್ ಬಾಸ್ ಅವರು ತೋರಿಸಿರೋ ಪ್ರೋಮೋ ಪ್ರಕಾರ ಯಾರ್ಯಾರು ಫೈನಲ್ ಹೋಗ್ತಾರೆ ಅಂತ ತಿಳ್ಕೊಬೇಕು ಅಂದ್ರೆ ಒಂದು 3 ದಿನ ಕಾಯಬೇಡಿ, ಜಸ್ಟ್ 3 ವಾರಗಳ ತನಕ ಕಾಯಿರಿ. ಯಾರ್ಯಾರೆಲ್ಲ ಫೈನಲ್ ಹೋಗ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಪ್ರೋಮೋ ಬಿಟ್ಟಿರೋದು, ಅನೌನ್ಸ್ ಮಾಡಿರೋದು. ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳೆಲ್ಲರೂ ಈ ವಿಚಾರ ಕೇಳಿದ್ಮೇಲೆ ತಲೆನಲ್ಲಿ ಹುಳ ಬಿಟ್ಕೊಂಡಿರ್ತಾರೆ. ಅವ್ರವ್ರಿಗೇನೆ ಒಂದು ಸಣ್ಣ ಪೈಪೋಟಿ ಒಳಗಡೆನೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇವತ್ತಿಂದ ಒಂದು ಬೇರೆ ಥರನೇ ಮುಖ ನೋಡ್ಬೋದು, ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಆಗಿರುತ್ತೆ, ನಾನು ಉಳ್ಕೋಬೇಕು ಅಂತ. ಸೊ ಅವ್ರು ಹೇಳಿದ್ದಾರೆ ಜಂಟಿ ಆಗ್ಬೇಕಾದ್ರೂ ಹೋಗ್ಬೋದು, ಒಂಟಿ ಆಗ್ಬೇಕಾದ್ರೂ ಹೋಗ್ಬೋದು, ಗುಂಪೆ ಹೋಗ್ಬೋದು ಅಂತ. ಸೊ ಇವತ್ತು ಇನ್ನೂ ಇಂಟ್ರೆಸ್ಟ್ ಆಗಿರುತ್ತೆ, ನೋಡೋಣ. ಮಧ್ಯಾಹ್ನದ ತನಕ ಅಥವಾ ಸಂಜೆ ತನಕ ಬಿಗ್ ಬಾಸ್ ಕಡೆಯಿಂದ ಇನ್ನೊಂದಷ್ಟು ಪ್ರೋಮೋಗಳು ಬಂದರೆ ಅದನ್ನು ಕೂಡ ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಸೊ ಇದೆಲ್ಲವೂ ನಿಮ್ಮ ಹತ್ರ ಸೇರಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ವಿಚಾರ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನನ್ನ ಪ್ರತಿಯೊಂದು ಬಿಗ್ ಬಾಸ್ ಅಪ್ಡೇಟ್ಸು ನಿಮ್ಮ ಹತ್ರ ಬರಬೇಕು ಪ್ರತಿದಿನ. ಅಂದರೆ ನೀವು ಮಾಡ್ಕೋಬೇಕಾಗಿರೋದು ಒಂದೇ ಒಂದು ಸಣ್ಣ ಕೆಲಸ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ನನ್ನ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಹತ್ರ ಬರುತ್ತೆ. ಸೊ ಇವತ್ತು ಮತ್ತೆ ಯಾವುದಾದ್ರೂ ಪ್ರೋಮೋ ಬಂದರೆ, ಇನ್ನೇನಾದರೂ ಬಿಗ್ ಬಾಸ್ ಅಪ್ಡೇಟ್ಸ್ ಇದ್ದರೆ ನಾನು ಮತ್ತೆ ಇವತ್ತೇ ಆದಷ್ಟು ಬೇಗ ಇನ್ನೊಂದಷ್ಟು ವಿಡಿಯೋಗಳನ್ನ ಮಾಡಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಥ್ಯಾಂಕ್ ಯು.